ನೋಡಿ, ಕನ್ನಡ ನಮ್ಮ ರಾಜ್ಯ ಭಾಷೆ, ಅದಕ್ಕೆ ಪ್ರಾತಿನಿಧ್ಯ ಸಿಗಬೇಕು. ಅದರಲ್ಲಿ ಯಾವುದೇ ರೀತಿಯ ಸಂಶಯ ಯಾರಿಗೂ ಬೇಕಾಗಿಲ್ಲ. ಕನ್ನಡದಲ್ಲಿ ಫಲಕಗಳಿರಬೇಕು ಅನ್ನೋದು ಸತ್ಯನೇ. ಯಾರೂ ಸಹ ಕಾನೂನನ್ನು ಕೈಗೆ ತೆಗೆದುಕೊಳ್ಳದೆ ಜನಸಾಮಾನ್ಯರಿಗೆ ಕನ್ನಡದ ಬಗ್ಗೆ ಅಭಿಮಾನ ಹೆಚ್ಚಿನ ರೀತಿಯಲ್ಲಿ ಬರೋ ರೀತಿ ಮಾಡಿ ಅವ್ರನ್ನ ಮನವೊಲಿಸಿ ನಾವು ಫಲಕಗಳನ್ನ ಬದಲಾವಣೆ ಮಾಡೋದು ಒಳ್ಳೆಯದೇ ವಿನಃ ಯಾರೂ ಸಹ ಬಲಪ್ರಯೋಗ ಮಾಡಬಾರ್ದು ಅಂಥೇಳಿ ನನ್ನ ಅಭಿಪ್ರಾಯ. ಸರ್ಕಾರಗಳ ವೈಫಲ್ಯ ಕಾರಣದಿಂದ ಕನ್ನಡ ಸಂಘಟನೆಗಳೆಲ್ಲ ಒಂದು ಬೋರ್ಡ್ ಹೊಡೆಯೋದಕ್ಕೆ ಸರ್ಕಾರ ಕಾನೂನು ಮಾಡುತ್ತೆ, ಅದನ್ನು ಎನ್ಫೋರ್ಸ್ ಮಾಡೋದ್ರಲ್ಲಿ ಸೋತಿದ್ದಾರೆ. ಯಾರು ಕೇಳೋದಕ್ಕೆ ಹೋಗಲ್ಲ. 100% ಕನ್ನಡ ಬೋರ್ಡ್ ಇದೆಯಾ ಇದು ಅಂತ ಯಾರು ಚೆಕ್ ಮಾಡೋಕ್ಕೆ ಹೋಗಲ್ಲ ಸರ್. BBMP ಅವರಾಗಲಿ ಇಲಾಖೆಗಳಾಗಲಿ ಹೋಗಲ್ಲ. ಈಗ ಕರ್ವೇವ್ರ ಬಗ್ಗೆ ಎಚ್ಚರಿಸೋ ಪರಿಸ್ಥಿತಿ ಬಂದಿದೆ ಸರ್ಕಾರದ ಅಂತ. ನಿಧಾನವಾಗಿ ಸರಿ ಹೋಗುತ್ತೆ. ಯಾವುದೇ ಒಂದು ಭಾಷೆ ಅಥವಾ ಒಂದು ಧರ್ಮ, ಒಂದು ಜಾತಿ ಇಟ್ಕೊಂಡು ನಾವು ಮಾಡೋದು ಸ್ವಲ್ಪ ಯೋಚನೆ ಭಾಳ ಅದೊಂದು ರೀತಿ ಸೆನ್ಸಿಟಿವ್ ಇಶ್ಯೂಸ್. ಅದನ್ನು ಭಾಳ ಸೂಕ್ಷ್ಮವಾದ ವಿಚಾರಗಳು. ಇದನ್ನು ನಾವು ತೆಗೆದುಕೊಳ್ಬೇಕಾದ್ರೆ ಜನಸಾಮಾನ್ಯರಲ್ಲಿ ಅಥವಾ ಸಂಘಟನೆಗಳಲ್ಲಿ ಚರ್ಚೆ ಮಾಡಿ ನಾವು ಅವರ ಅಭಿಪ್ರಾಯಗಳನ್ನು ಜನಸಾಮಾನ್ಯರಿಗೆ ತಿಳಿಸಬೇಕಾಗುತ್ತೆ. ಸರ್ಕಾರ ಈಗಾಗಲೇ ಹೇಳಿದೆ, ಆಗಲೇ ಮುಖ್ಯಮಂತ್ರಿಗಳು ಸಹ ಹೇಳಿದ್ದಾರೆ, ಕರ್ನಾಟಕದಲ್ಲಿ ಕನ್ನಡವೇ ಪ್ರಮುಖ ಅಂಥೇಳಿ. ಅದನ್ನು ಎಲ್ಲರೂ ಅನುಸರಿಸ್ಕೊಂಡು ಹೋಗಬೇಕಾಗುತ್ತೆ. ಈಗ ನೆಲ ಜಲ ಗಡಿ ವಿಚಾರ ಬಂದಾಗ ಕನ್ನಡ ಪರ ಸಂಘಟನೆ ಹೋರಾಟಕ್ಕೆ ಇಳಿತವೆ. ಆ ಒಂದು ಸಂದರ್ಭದಲ್ಲಿ ಹಾಕಿರ್ತಕ್ಕಂಥ ಪ್ರಕರಣಗಳನ್ನು ಹಿಂಪಡಿತೇವೆ ಅನ್ನುವಂಥ ವಿಚಾರವನ್ನು ಹಿಂದೆ ಸರ್ಕಾರಕ್ಕಿಂತ ಮುಂಚೆ ನಿಮ್ಮ ಪಕ್ಷದವರು ಕೂಡ ಹೇಳಿದ್ರು. ಆದರೆ ಇದೀಗ ಆ ಕೆಲಸ ಆಗ್ತಿಲ್ಲ ಅಂತ ಸರ್. ಈಗ ನಮ್ಮ ಮೇಲೂ ಭಾಳಷ್ಟು ಕೇಸ್ಗಳೆಲ್ಲ ಇದೆ. ಇದು ಇನ್ನೂ ನಡ್ಕೊಂಡು ಹೋಗ್ತಾ ಇದೆ ಸರ್. ನಿಧಾನವಾಗಿ ಬರುತ್ತೆ ಎಲ್ಲ. ಒಂದೊಂದೇ ಬಂದಾಗ ಎಲ್ಲರದ್ದು ವಾಪಸ್ ತೆಗೆದುಕೊಳ್ತಾರೆ. ಯಾವುದು ನೆಲ ಜಲ ಮತ್ತು ಜಂಗಲ್ ಇದ್ರ ಬಗ್ಗೆ ಯಾರು ಹೋರಾಟ ಮಾಡಿದ್ದಾರೆ ಅವ್ರ ಮೇಲೆ ಏನಾದರೂ ಮೊಕದ್ದಮೆಗಳಾಗಿದ್ದರೆ ಅದನ್ನು ವಾಪಸ್ ತೆಗೆದುಕೊಳ್ಬೇಕು ಅಂತ ನಾನು ಸಹ ನಮ್ಮ ಗೃಹ ಸಚಿವರಲ್ಲಿ ಮನವಿ ಮಾಡ್ತೇನೆ.